ಆಲ್ಮೋಸ್ಟ್ 4 ಮಂತ್ಸ್ಗೆ ಆಲ್ಮೋಸ್ಟ್ ಹತ್ತಿರ ಒಂದು 2 lakhsವರೆಗೂ ಮಾಡಿದ್ದೀನಿ. 5 ಕಿಲೋಮೀಟರ್ಸ್ ರೇಡಿಯಸಲ್ಲೇ ಬೀಳುತ್ತೆ. ಸೊ ಅದಕ್ಕೆ ಒಂದೊಂದು ಆರ್ಡ್ರಿಗೂ ಹೋಗಿ ಬರ್ಬೋದು. ಬಟ್ ಝೊಮ್ಯಾಟೊ ಸ್ವಿಗ್ಗಿ ನಮ್ಮ ಸ್ಟೋರಿಗೆ ಇದ್ದಿದ್ದು ನಮ್ಮ ಮ್ಯಾನೇಜರ್ ನೋಡಿ ಇವರೇ RSI ಅವರು ನಮ್ಮ ಹುಡುಗನ ಜೊತೆ ಎಗ್ ಪಫ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಎಗ್ ಪಫ್ಸ್ ತಿಂತವ್ರೆ. ಒಂದು ಆರ್ಡ್ರ್ ಬಿದ್ದಿದೆ ನೋಡಿ. ಲಿಟ್ರಲಿ ದಿಸ್ ಈಸ್ ಗುಡ್ ಜಾಬ್. ಬಟ್ ಇಲ್ಲಿ ಇನ್ನೊಂದು ಗಾಡಿ ಇದೆ ನೋಡಿ, 15 ರೀಸೆಂಟಾಗಿ ತೊಗೊಂಡಿರೋದಂತೆ. ಸೊ ಇದು ಒಳಗಿನ ಪ್ರಾಸೆಸ್ಸು ಈ ಥರ ಇರುತ್ತೆ. ಇಷ್ಟುದ್ದ ಇದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್ ಇವತ್ತಿನ ವ್ಲಾಗ್ ಏನಂದರೆ, ಇವಾಗ ಕರೆಂಟಾಗಿ ನಾನು ಏನು ವರ್ಕ್ ಮಾಡ್ತಾಯಿದ್ದೆ ಅಂತ ಎಲ್ಲರಿಗೂ ಗೊತ್ತು. ಇದಕ್ಕಿಂತ ಮುಂಚೆ ನಾನು ಏನು ಮಾಡ್ತಾಯಿದ್ದೆ ಅಂತ ತೋರಿಸ್ತೀನಿ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ನನ್ನ ವ್ಲಾಗ್ಸ್ ನೋಡೋರು. ಮುಂಚೆ ನಾನು ಡೆಲಿವರಿ ಕೆಲಸ ಮಾಡ್ತಾಯಿದ್ದೆ. ಆ್ಯಂಡ್ ಅದು ಇವಾಗ ನಾನು ಎಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅದು ಹೆಂಗೆ ವರ್ಕ್ ಆಗುತ್ತೆ, ಡೆಲಿವರಿ ಫೀಲ್ಡ್ಗೆ ಹೋಗ್ಬೇಕು ಅಂದ್ಕೊಂಡವರು ಯಾವ ಥರ ಇರುತ್ತೆ ಅಂತ ಗೊತ್ತಾಗೋಕ್ಕೆ ಇವತ್ತು ನಾವು ಮಾಡ್ತಾರೆ ವ್ಲಾಗ್. ಹೆಂಗೆ ಡೆಲಿವರಿ ಕೊಡೋದು ಆ್ಯಂಡ್ ನಮ್ಗೆ ಹೆಂಗೆ ಆರ್ಡರ್ ಬೀಳುತ್ತೆ ಆ್ಯಂಡ್ ನಾವು ಹೆಂಗೆ ಕಸ್ಟಮರ್ ಕೊಡಬೇಕು, ಇದೆಲ್ಲ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ಎಲ್ಲಿ ವರ್ಕ್ ಮಾಡ್ತಾಯಿದ್ದೆ ಅನ್ನೋದನ್ನ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ ಗೈಸ್. ಫೈನಲಿ ನಾವು ನಮ್ಮ ಸ್ಟೋರ್ ಹತ್ರ ಬಂದಿದ್ದೀವಿ ಇವಾಗ. ಆ್ಯಂಡ್ ಒಳಗೆ ತೋರ್ಸೋಕ್ಕಿಂತ ಮುಂಚೆ ಆಚೆ ತೋರಿಸ್ತೀನಿ ನಮ್ಮ ಸ್ಟೋರ್ ಹೆಂಗಿದೆ ಅಂತ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇದೆ ಸ್ಟೋರು. ಇಷ್ಟುದ್ದ ಇದೆ. ಇಷ್ಟು ಒಳಗೆ ಎಷ್ಟು ಐಟಮ್ಸ್ ಇದೆ ಅಂದ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಕೇಳೋಣ ಗೈಸ್. ಇವಾಗ ಸ್ಟೋರ್ ಆಚೆ ನೋಡಿದೆ. ಇವಾಗ ನೋಡಿ, ಆಚೆ ಗಾಡಿಗಳೆಲ್ಲ ಆಚೆ ನಿಂತಿರುತ್ತೆ. ಫುಲ್ಲೆಲ್ಲ ಗಾಡಿಗಳೆಲ್ಲ ಆಚೆ ನಿಂತಿರುತ್ತೆ. ಎಲ್ಲ ಬಂದು ಇಲ್ಲೇ ಪಾರ್ಕ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಆರ್ಡ್ರ್ ಬಿದ್ದಿದ್ದ ತಕ್ಷಣ ಒಳಗೆ ಹೋಗಿದ್ರೆ ಈ ಥರ ಇರುತ್ತೆ. ಇಲ್ಲಿ ಡಿಫ್ರೆಂಟ್ ಬಿನ್ಗಳಿರುತ್ತೆ. ವೈಟ್, ಯೆಲ್ಲೋ, ಗ್ರೀನ್, ಬ್ಲೂ, ರೆಡ್, ಆರೆಂಜ್ ಇಂದ 1 to 7ವರೆಗೂ ಬಿನ್ಗಳಿರುತ್ತೆ. ನಮಗೇನಾದರೂ ಆರ್ಡ್ರ್ ಬಿದ್ದಾಗ ಅದು ಯಾವ ಬಿನ್ ಅಂತ, ಬಿನ್ ಅಂದರೆ ಇವಾಗ ಅದು ಬಿದ್ದರೆ ವೈಟ್ 1, ಅದು ಬಿದ್ದರೆ ಯೆಲ್ಲೋ 2, ಗ್ರೀನ್ 3, 4, 5, 6, 7 ಆ ಥರ ಎಲ್ಲ ಬಿನ್ಸ್ ಬೀಳುತ್ತೆ. ಆ್ಯಂಡ್ ಇದು ನೋಡಿ, ಒಳಗೆ ಫುಲ್ ಎಂಡ್ವರೆಗೂ ಇದೆ. ಇದೆಲ್ಲ ಪರ್ಟಿಕ್ಯುಲರ್ ಕಾಲಮಲ್ಲಿ ಒಳಗೆ ಐಟಮ್ಸ್ ಇಟ್ಟಿರ್ತಾರೆ. ಆ್ಯಂಡ್ ಒಳಗಿರೋರು ನಮಗೆ ಪ್ಯಾಕ್ ಮಾಡ್ಕೊ ತಗೊಬಂದು ಈ ಬಿನ್ನಲ್ಲಿ ಇಡ್ತಾರೆ. ಸೊ ಇದೇ ಪ್ರಾಸೆಸ್ಸು. ಒಳಗೆ ಏನೇನು ಐಟಮ್, ಇವಾಗ ಕಸ್ಟಮರ್ ಆರ್ಡ್ರ್ ಮಾಡಿದಾಗ ಏನೇನು ಐಟಮ್ ಆರ್ಡ್ರ್ ಮಾಡ್ತಿರ್ತಾರೆ ಅದನ್ನೆಲ್ಲ ತಗೊಬಂದು ಪ್ಯಾಕ್ ಮಾಡಿಬಿಟ್ಟು ಅವರು ಇಲ್ಲಿ ಬಿನ್ನಲ್ಲಿ ಪ್ಲೇಸ್ ಮಾಡ್ತಾರೆ. ನಮಗೆ ಯಾವ ಬಿನ್ನು ಅಸೈನ್ ಆಗಿರುತ್ತೆ ಆ ಬಿನ್ನಲ್ಲಿರೋ ಐಟಮ್ನ ನಾವು ತಗೊಂಡೋಗಿ ಕಸ್ಟಮರ್ಗೆ ಕೊಡೋದು ಅಷ್ಟೇ. ಈ ಥರ ಐಟಮ್ ಇಡ್ತಾರೆ. ಈ ಥರ ಐಟಮ್ ಇಟ್ಟಾಗ ನಾವು ತಗೊಂಡೋಗಿ ಕಸ್ಟಮರ್ ಕೊಡಬೇಕು. ಸೊ ಇದು ಒಳಗಿನ ಪ್ರಾಸೆಸ್ಸು. ಆ್ಯಂಡ್ ಡೆಲಿವರಿ ಪ್ರೊಸೆಸ್ ಹೆಂಗಿರುತ್ತೆ ಅಂತ ಕಸ್ಟಮರ್ಗೆ ಹೆಂಗೆ ಕೊಡಬೇಕು ಅನ್ನೋದನ್ನ ತೋರಿಸ್ತೀನಿ. ಯಾರ ಜೊತೆ ಆದರೂ ಒಂದು ರೈಡ್ಗೆ ಹೋಗ್ಬಿಟ್ಟು ಅವ್ರ ಕಸ್ಟಮರ್ಗೆ ಹೆಂಗೆ ಕೊಡೋದು ಅಂತ ತೋರಿಸ್ತೀನಿ. ಒಳಗಿರೋ ಐಟಮ್ಸ್ ಇಷ್ಟಿದೆ ನೋಡೋಣ. ಯಾರಿಗಾದ್ರೂ ಇವಾಗ ಆರ್ಡ್ರ್ ಬೀಳುತ್ತೆ, ಅವ್ರ ಜೊತೆ ಆರ್ಡ್ರ್ ಹೆಂಗೆ ಬೀಳುತ್ತೆ ಆ್ಯಂಡ್ ಯಾವ ಏರಿಯಾಗೆ ಬೀಳುತ್ತೆ, ಅಲ್ಲಿ ಹೋಗಿ ಮೊಬೈಲಲ್ಲಿ ಏನೇನು ಪ್ರೊಸೆಸ್ ಅದೆಲ್ಲ ತೋರಿಸ್ತೀನಿ. ಗೈಸ್, ನಮ್ಮ ಸ್ಟೋರಿಗೆ ಇದ್ದಿದ್ದು ನಮ್ಮ ಮ್ಯಾನೇಜರು ನೋಡಿ, ಇವರೇ RSI ಅವರು. ನಮ್ಮ RSI ಇವರೇ. ನಮ್ಗೆ ಎಷ್ಟೇ ರೈಡರ್ಗಳಿದ್ರು ನಮ್ಮನ್ನೆಲ್ಲರನ್ನ ಇನ್ಚಾರ್ಜ್ ತಗೊಳ್ಳೋದು ಅವರೇ. ಅಂದರೆ ನಾವು ಆರ್ಡರ್ ಕೊಟ್ಟಿದ್ದೀವಾ ಇಲ್ವಾ, ಎಲ್ಲ ಟೈಮ್ಗೆ ಹೋಗಿದ್ದೀವಾ ಇಲ್ವಾ, ಆ್ಯಂಡ್ ಎಷ್ಟೇ ಜನ ಬರಲಿ ಅವರೇ ಕಂಟ್ರೋಲ್ ಮಾಡಬೇಕು. ಎಲ್ಲರನ್ನ ಅವರೇ ನೋಡ್ಕೊಳ್ಳೋದು. ಆ್ಯಂಡ್ ಮ್ಯಾನೇಜರೇ ಬೇರೆಯವ್ರು ಇರ್ತಾರೆ. ಸೊ ನಮ್ಮ ರೈಡರ್ಸ್ ಇನ್ಚಾರ್ಜ್ ಮಾತ್ರ ಇವರು. ಇವಾಗ ನಮಗೆ ನಮ್ಮ ರೈಡರ್ ಯಾವುದಾದ್ರು ಆರ್ಡ್ರ್ ಬಿದ್ದಾಗ ಹೋಗಿ ನೋಡ್ಕೊಂಬರೋಣ ಬನ್ನಿ. ಇಲ್ಲೇ ಹತ್ರ ಆಯಿತಾ? ಹಾಂ ಗೈಸ್, ಒಂದು ಆರ್ಡ್ರ್ ಬಿದ್ದಿದೆ ನೋಡಿ. ಈ ಥರ ಆರ್ಡ್ರ್ ಬೀಳುತ್ತೆ. ಇಲ್ಲಿ ಸ್ಕ್ಯಾನ್ ಆರ್ಡರ್ ಕೊಟ್ಟಾಗ ಇಲ್ಲಿ ಬಿನ್ನಲ್ಲಿ ಸ್ಕ್ಯಾನರ್ ಇರುತ್ತೆ.
ನೋಡಿ ಈ ಥರ ಸ್ಕ್ಯಾನರ್ ಇರುತ್ತೆ, ಅದಕ್ಕೆ ಆವಾಗ ಈ ಥರ ಸ್ಕ್ಯಾನ್ ಮಾಡಿದ್ರೆ ಆರ್ಡ್ರ್ ತಗೊಂಡು ಹೋಗ್ಬೋದು. ನೋಡಿ ಈ ಥರ ಬಿನ್ನಲ್ಲಿ ಇಟ್ಟಿರ್ತಾರೆ. ಆ ಬಿನ್ನ ಸ್ಕ್ಯಾನ್ ಮಾಡಿದ್ರೆ ನಮಗೆ ಐಟಮ್ ಕೊಡ್ತಾರೆ. ಐಟಮ್ ತೊಗೊಂಡು ಹೋಗಿ ಕಸ್ಟಮರ್ಗೆ ಕೊಡೋದು. ನೋಡೋಣ ರೀ, ಇವಾಗ ಇದಿನ್ನೂ ಪ್ಯಾಕ್ ಆಗ್ತೈತೆ. ಪ್ಯಾಕ್ ಆದಮೇಲೆ ಇಲ್ಲಿ ಪ್ಯಾಕ್ಡ್ ಅಂತ ತೋರಿಸುತ್ತೆ ಆ್ಯಂಡ್ ಬಿನ್ ಪ್ಲೇಸ್ ಆಗೈತೆ ಅಂತ ತೋರಿಸುತ್ತೆ. ಆವಾಗ ಐಟಮ್ ತೊಗೊಂಡು ಹೋಗೋದು. ನೋಡೋಣ ಇವಾಗ ಇನ್ನೂ ಇದು ಮಾಡ್ತವ್ರೆ. ಇವಾಗ ಇದು ಬಿನ್ ಪ್ಲೇಸ್ ಆಗಿದ ತಕ್ಷಣ ಐಟಮ್ ತೊಗೊಂಡೋಗಿ ಕಸ್ಟಮರ್ ಕೊಡೋಣ. ಗೈಸ್ ಇವಾಗ ಆರ್ಡರ್ ಪ್ಯಾಕ್ ಅಂತ ಆಯಿತು. ಇದು ರೆಡ್ ಕಲರ್, ರೆಡ್ 3 ಇದೇ ಐಟಮ್. ಸೊ ತಗೋರು ಈ ಥರ ಐಟಮ್ ಬಿನ್ ಪ್ಲೇಸ್ ಆಗಿದ ತಕ್ಷಣ ಅದೇ ಕಲರ್ ಬಿನ್ನ ಅದನ್ನೇ ತಗೊಂಡೋಗಿ ನಾನು ಬರ್ತೀನಿ ಬರೋ ನಿಮ್ಮ ಜೊತೆ. ಈ ಥರ ಐಟಮ್ ತಗೊಂಡು ಇವಾಗ ನಾವು ಸ್ಟಾರ್ಟ್ ಡೆಲಿವರಿ ಅಂತ ಕೊಟ್ಟರೆ ಈ ಥರ ಮ್ಯಾಪ್ ತೋರಿಸುತ್ತೆ. ಮ್ಯಾಪ್ ಕಸ್ಟಮರ್ ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲೂ ಪ್ರೊಸೆಸ್ ಐತೆ. ಕಸ್ಟಮರ್ ಲೊಕೇಶನ್ಗೆ ಹೋಗಿದ ತಕ್ಷಣ ಇಲ್ಲಿ ಮಾರ್ಕ್ ಅರೈವ್ಡ್ ಅನ್ನೋದು ಬರುತ್ತೆ. ಮಾರ್ಕ್ ಅರೈವ್ಡ್ ಕೊಟ್ಟಮೇಲೆ ಐಟಮ್ಸ್ ಎಲ್ಲ ಫೋಟೋ ತೆಗೆದ್ಬಿಟ್ಟು ಆಮೇಲೆ ಕಸ್ಟಮರ್ ಡೆಲಿವರಿ ಮಾಡಬೇಕು. ಇದು ಕಸ್ಟಮರ್ದು ಇದು ಆರ್ಡರ್ ಡೆಲಿವರಿ ಪ್ರೋಸೆಸ್ಸು. ಇವಾಗ ಹೋಗೋಣ ಬನ್ನಿ, ಬಾಗರು ಹೋಗೋಣ. ಗೈಸ್ ಇಲ್ಲಿ ಇನ್ನೊಂದು ಗಾಡಿ ಇದೆ ನೋಡಿ, T15 ರೀಸೆಂಟಾಗಿ ತೊಗೊಂಡಿರೋದಂತೆ. ನಮ್ಮ RSI ಅವ್ರದ್ದೇ ಗಾಡಿ ಅದು. ಲಾಟ್ಸ್ ಆಫ್ ಮೆಮೊರೀಸ್ ಗೈಸ್. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ 1 ವರ್ಷವರೆಗೂ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. 1 ವರ್ಷ ವರ್ಕ್ ಮಾಡಿದ್ದೀನಿ ಈ ಹಬ್ಬಲ್ಲಿ. ಕ್ರೇಜಿ ಆ್ಯಂಡ್ ಲಾಟ್ಸ್ ಆಫ್ ಮೆಮೊರೀಸ್. ಎಲ್ಲ ರೈಡರ್ಸ್ ಎಲ್ಲ ಒಟ್ಟಿಗೆ ಇರ್ತಾರೆ. ಆ್ಯಂಡ್ ಒಳಗೆ ಇದು ರೂಮ್ ಇದೆ ನೋಡಿ, ಇದು ರೂಮ್ ಇದೆ ಒಳಗೆ. ನಮಗೆ ಬೆಂಚಸ್ ಐತೆ ಕೂತ್ಕೊಳ್ಳೋಕ್ಕೆ. ಒಂದೊಂದು ಆರ್ಡ್ರಿಗೆ ಹೋಗಿ ಆರಾಮಾಗಿ ಬೆಂಚ್ ಮೇಲೆ ಕೂತ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಬೀಳೋವರೆಗೂ ಬೆಂಚ್ ಮೇಲೆ ಕೂತ್ಕೊಂಡು ವೆಯ್ಟ್ ಮಾಡ್ಬೋದು. ಚೆನ್ನಾಗಿದೆ. ಆ್ಯಂಡ್ ಇವಾಗ ಹೋಗೋಣ ಬನ್ನಿ. ನಮ್ಮ ಅಣ್ಣ ಗಾಡಿ ತೆಗಿತಾವ್ರಿ. ಇವಾಗ ಹೋಗೋಣ ಬನ್ನಿ. ಇವಾಗ ಈ ಐಟಮ್ನ ಕಸ್ಟಮರ್ ಡೆಲಿವರ್ ಮಾಡಿಬಿಟ್ಟು ಬರೋಣ. ಏನಂತ ಸ್ಟ್ರೈಟ್ ಹಾಂ ಗೈಸ್, ಇನ್ನೂ 550 ಮೀಟರ್ಸ್ ಐತೆ. ಲೊಕೇಶನ್ಗೆ ಬಂದಿದ್ದೀವಿ. ಇವಾಗ ನೋಡಿ ಅರೈವ್ ಅಂತ ಬರುತ್ತೆ. ಅರೈವ್ ಕ್ಲಿಕ್ ಮಾಡಿದ್ರೆ ಫೋಟೋಸ್ ತಗೊಂಡು ಬ್ಯಾಗಲ್ಲಿರೋ ಐಟಮ್ಸ್ ಫೋಟೋಸ್ ತಗೊಂಡು ಆಮೇಲೆ ಸಬ್ಮಿಟ್ ಫೋಟೋ. ಇವಾಗ ಕಸ್ಟಮರ್ಗೆ ಐಟಮ್ ಕೊಟ್ಮೇಲೆ ಮಾರ್ಕ್ ಆಸ್ ಡೆಲಿವರ್ಡ್ ಅಂತ ಹೊಡೆಯುತ್ತೆ. ಅಷ್ಟೇ, ಸಿಂಪಲ್ ಪ್ರೊಸೆಸ್. ಮುಂಚೆ ಆದರೆ ನಮ್ಮದು ಇವಾಗೂ ಇದೆ, ಬಟ್ ಹೊಸ್ದಾಗಿ ಏನು ಇದು ಮಾಡಿದ್ದಾರೆ ಅಂದರೆ ಬ್ಯಾಗ್ ಇದೆ, ಜೆಪ್ಟೋ ಬ್ಯಾಗ್ ಇದೆಯಲ್ಲ ಅದು ಮಾಡಿದ್ದಾರೆ. ಮುಂಚೆ ಆದರೆ ಪೇಪರ್ ಬ್ಯಾಗ್ ಇದೆ ಇವಾಗ್ಲೂ. ಬಟ್ ನಮಗೆ ಕಸ್ಟಮರ್ ಬುಕ್ ಮಾಡ್ಬೇಕಾದ್ರೆ ಅದು ಆಪ್ಷನ್ಸ್ ಇರುತ್ತೆ. ಪೇಪರ್ ಬ್ಯಾಗ್ ಅಂದರೆ ಪೇಪರ್ ಬ್ಯಾಗ್ ಯೂಸ್ ಮಾಡ್ಬೋದು. ಅದನ್ನ ಸೇವ್ ಮಾಡೋಕ್ಕೆ ಇವಾಗ ಬ್ಯಾಗ್ ತರಿಸಿದ್ದಾರೆ. ಬ್ಯಾಗಲ್ಲಿ ಐಟಮ್ಸ್ ಎಲ್ಲ ಕೊಟ್ಬಿಟ್ಟು ಮತ್ತೆ ಬ್ಯಾಗ್ ವಾಪಸ್ ಕೊಡ್ತಾರೆ. ಇದರಿಂದ ಪೇಪರ್ ಬ್ಯಾಗ್ಸ್ ಉಳಿಯುತ್ತೆ, ದುಡ್ಡು ಉಳಿಯುತ್ತೆ. ಸೊ ಇದು ಒಂದು ಹೊಸ ಐಡಿಯಾ ತಂದಿರೋದು ಜೆಪ್ಟೋದವರು. ಸೊ ಇವಾಗ ಐಟಮ್ ಬಂದೈತೆ, ಕೊಟ್ಬಿಟ್ಟು ಹೋಗೋಣ ಬನ್ನಿ. ಗೈಸ್, ಕಸ್ಟಮರ್ಗೆ ಐಟಮ್ ಕೊಟ್ಟಾಯಿತು. ಸೊ ನೋಡಿ, ಇದೇ ಇವಾಗ ಪ್ರಾಸೆಸ್ಸು. ಐಟಮ್ ಕೊಟ್ಟಾದಮೇಲೆ ನಮಗೆ ಮನೆ ಹೋಗ್ಬೇಕಂದ್ರೆ, ಲಾಸ್ಟ್ ಆರ್ಡರ್ ಆಗಬೇಕಂದ್ರೆ ಇಲ್ಲಿ ಚೆಕ್ಔಟ್ ಆಫ್ಟರ್ ಡೆಲಿವರಿ ಅಂತ ಇರುತ್ತೆ. ಅದನ್ನ ಹೊಡಿಬೋದು ಮನೆಗೆ ಹೋಗ್ಬೇಕಾರೆ. ಆ್ಯಂಡ್ ಇಲ್ಲಾಂದರೆ ಕಸ್ಟಮರ್ ಏನಾದರೂ ಕಾಲ್ ಪಿಕ್ ಮಾಡಿಲ್ಲ, ಇಲ್ಲಾಂದರೆ ಬೇರೆ ಕಡೆ ರಾಂಗ್ ಅಡ್ರೆಸ್ ಏನಾದರೂ ಇತ್ತು ಅಂದರೆ ಇಲ್ಲಿ ಮಾರ್ಕಾಸ್ ಆ್ಯಂಡ್ ಡೆಲಿವರ್ಡ್ ಅಂತಿದೆ. ಆ ಥರ ಆರ್ಡರ್ ಕ್ಯಾನ್ಸಲ್ ಮಾಡ್ಬೋದು. ಆ್ಯಂಡ್ ಇನ್ನು ಕಸ್ಟಮರ್ಗೆ ಏನಾದರೂ ಐಟಮ್ ಆರ್ಡ್ರ್ ಮಾಡೋದು ರಾಂಗ್ ಏನಾದರೂ ಇತ್ತು ಅಂದರೆ ಇಲ್ಲಿ ಇನ್ವಾಯ್ಸ್ ಇರುತ್ತೆ, ಇನ್ವಾಯ್ಸಲ್ಲಿ ಚೆಕ್ ಮಾಡ್ಬೋದು. ಸೊ ಇವಾಗ ನಾವು ಕಸ್ಟಮರ್ಗೆ ಆರ್ಡರ್ ಕೊಟ್ಟಾಯಿತು. ಅದಕ್ಕೆ ನಾವು ಇವಾಗ ಮಾರ್ಕಾಸ್ ಡೆಲಿವರ್ಡ್ ಮಾಡೋಣ.
ಓಕೆ ಅಷ್ಟೇ. ಇವಾಗ ಕಂಟಿನ್ಯೂ ಕೊಟ್ಟರೆ ಮತ್ತೆ ರಿಟರ್ನ್ ಟು ಸ್ಟೋರ್. ಇವಾಗ ಮತ್ತೆ ಸ್ಟೋರ್ಗೆ ಹೋದರೆ ಇನ್ನೊಂದು ಆಟೋ ಸಿಗುತ್ತೆ. ಈ ಥರ ವೀಕ್ಲಿಗೆ ಟಾರ್ಗೆಟ್ ಇರುತ್ತೆ ಆ್ಯಂಡ್ ಅದೇ ಥರ ಪೇಔಟ್ ಇರುತ್ತೆ. ಮಂಡೇ ಟು ಸಂಡೇ ಎಷ್ಟು ಆರ್ಡರ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಪೇಔಟ್ ಬರುತ್ತೆ. ಆ್ಯಂಡ್ ಪೇಔಟ್ ಕೂಡ ವೀಕ್ಲಿ ಒನ್ಸ್ ಇರುತ್ತೆ ಪೇಔಟು. ಸೊ ಅದನ್ನೆಲ್ಲ ಕ್ಲಿಯರಾಗಿ ಹೇಳ್ತೀನಿ, ಬನ್ನಿ ಹೋಗೋಣ ಇವಾಗ. ಓಕೆ ಗೈಸ್, ಆ್ಯಂಡ್ ಆರ್ಡ್ರ್ ಕೊಟ್ಬಿಟ್ಟು ಬರ್ತಾ ಇರ್ಬೇಕಾರೆ ತುಂಬ ದಿನ ಆದಮೇಲೆ ಬಂದಿದ್ದೀವಿ. ಅದಕ್ಕೆ ನಮ್ಮ ಹುಡುಗನ ಜೊತೆ ಎಗ್ ಪಫ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಎಗ್ ಪಫ್ಸ್ ತಿಂತವ್ರೆ. ಇವಾಗ ಎಗ್ ಪಫ್ಸ್ ತಿನ್ಕೊಂಡು ಒಳಗೆ ಇನ್ನೇನು ಪ್ರಾಸೆಸ್ ಇದೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಓಕೆ ಗೈಸ್, ನಾವು ಮತ್ತೆ ಆರ್ಡ್ರ್ ಕೊಟ್ಬಿಟ್ಟು ಇವಾಗ ನಾವು ಸ್ಟೋರಿಗೆ ಬರ್ತಾಯಿದ್ವಿ. ಇವಾಗ ಸ್ಟೋರಿಗೆ ಬಂದಮೇಲೆ ನಮ್ಮದು ನೆಕ್ಸ್ಟ್ ಆರ್ಡರ್ ಬೀಳುತ್ತೆ. ಸೇಮ್ ಆ್ಯಸ್ ಯೂಶುವಲ್. ನೆಕ್ಸ್ಟ್ ಅವಾಗ ಹೆಂಗೆ ಆರ್ಡರ್ ಬೀಳುತ್ತೋ ಅದು ಯಾವ ಬಿನ್ ಬೀಳುತ್ತೆ, ಯಾವ ಕಲರ್ ಬೀಳುತ್ತೆ, ಅದೇ ಥರ ಆರ್ಡ್ರ್ ಬಿದ್ದಾಗ ಹೋಗಿ ಅದೇ ಬಿನ್ನಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಐಟಮ್ ತೊಗೊಂಡೋಗಿ ಮತ್ತು ಇನ್ನೊಂದು ಲೊಕೇಶನ್ ಬೀಳುತ್ತೆ. ಈ ಥರ ಡೈಲಿ ಇವಾಗಿರೋ ರೇಟ್ ಕಾರ್ಡ್ ನಂಗೆ ಗೊತ್ತಿಲ್ಲ. ನಾನು ಇರ್ಬೇಕಾದ್ರೆ ಡೈಲಿ ನಾವು ಈ ಥರ ಒಂದು ಆಲ್ಮೋಸ್ಟ್ 30 to 40 ಆರ್ಡರ್ಸ್ ಮಾಡ್ತಾಯಿದ್ವಿ. 30 to 40 ಆರ್ಡರ್ಸ್ಗೆ ಎಷ್ಟು ಬರ್ತಿತ್ತು ಗೈಸ್? ನಿಜ ಎಷ್ಟು ಬರ್ತಿತ್ತು ಅಂದರೆ ಇವಾಗ ಎಷ್ಟು ಬರ್ತಿದೆ ನಂಗಂತೂ ಗೊತ್ತಿಲ್ಲ. ನಾನು ಮಾಡಬೇಕಾದ್ರೆ ಇಟ್ಸ್ ಲೈಕ್ ಆಲ್ಮೋಸ್ಟ್ 1 ವೀಕೆ ಡೈಲಿ 40 ಅಂತ ಮಾಡಿದ್ರೆ 1 ವೀಕೆ 200 ಆಗುತ್ತೆ. 200 ಆರ್ಡರ್ಸ್ಗೆ ನಮಗೆ ಪೇ ಆಗೋದು 1 ವೀಕ್ಗೆ ಅರೌಂಡ್ 10,000 ಇಲ್ಲ 11,000 ಇನ್ಸೆಂಟಿವ್ ಎಲ್ಲ ಸೇರಿ ಅಷ್ಟು ಬರುತ್ತೆ. 10 ಅಬೋವ್ ಬರುತ್ತೆ, ಅಷ್ಟು ಬರ್ತಾಯಿತ್ತು. ಸೊ ನೀವು ನಂಬಲ್ಲ, ನಂಗೆ ಗೊತ್ತು. 1 ಮಂತಿಗೆ ನೋಡಿದ್ದೀರಾ ನೀವು. ಆಲ್ಮೋಸ್ಟ್ 2 ಮಂತ್ಸ್ಗೆ ನಾನು 2 ಮಂತ್ಸ್ ಅಲ್ಲ, ಆಲ್ಮೋಸ್ಟ್ 4 ಮಂತ್ಸ್ಗೆ ಆಲ್ಮೋಸ್ಟ್ ಹತ್ತಿರ ಒಂದು 2 lakhsವರೆಗೂ ಮಾಡಿದ್ದೀನಿ. ಲಿಟ್ರಲಿ ದಿಸ್ ಈಸ್ ಗುಡ್ ಜಾಬ್, ಬಟ್ ಅದು ಯಾವಾಗ ಚೇಂಜ್ ಆಗುತ್ತೋ ನಂಗೆ ಗೊತ್ತಿಲ್ಲ. ಇವಾಗ ಏನು ರೇಟ್ ಕಾರ್ಡ್ ಇದೆ ಅಂತಲೂ ಗೊತ್ತಿಲ್ಲ. ಮೇನ್ ರೀಸನ್ ಬಿಡೋದಕ್ಕೆ ಕಾರಣನೇ ಅದು ರೇಟ್ ಕಾರ್ಡ್ ಎಲ್ಲ ಚೇಂಜ್ ಆಗಿತ್ತು. ಸ್ಟಾರ್ಟಿಂಗಲ್ಲೆಲ್ಲ ಫುಲ್ ಜಾಸ್ತಿ ಇತ್ತು, ಆಮೇಲೆ ಹೋಗ್ತಾ ಹಂಗೆ ಕಮ್ಮಿ ಆಗಿಬಿಡುತ್ತೆ. ಸೊ ಕಾನ್ಸ್ಟೆಂಟಾಗಿರಲ್ಲ ರೇಟ್ ಕಾರ್ಡು. ಯಾವಾಗ ಪ್ರೈಸ್ ಕಮ್ಮಿ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ. ಜಾಸ್ತಿ ಆಗೋಲ್ಲ, ಕಮ್ಮಿ ಇನ್ಸೆಂಟಿವ್ ಜಾಸ್ತಿ ಇರುತ್ತೆ ಆ್ಯಂಡ್ ಅದ್ರ ಜೊತೆ ರೇಟ್ ಕಾರ್ಡ್ ಕಮ್ಮಿ ಆಗ್ತಾ ಇರುತ್ತೆ. ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಪ್ಲ್ಯಾಟ್ಫಾರ್ಮ್ ಚೆನ್ನಾಗಿದೆ, ಎಲ್ಲ ಒಳ್ಳೆ ಸಪೋರ್ಟ್ ಇದೆ. ಮ್ಯಾನೇಜರ್ ಕಡೆಯಿಂದ RSIಗಳ ಕಡೆಯಿಂದ ಎಲ್ಲ ಸಪೋರ್ಟ್ ಇರುತ್ತೆ. ಬಟ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ ರೇಟ್ ಕಾರ್ಡು. ಸೊ ಅದರಿಂದ ನಂಬ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ನಾನು ಬಿಟ್ಟಿದ್ದು. ಆ್ಯಂಡ್ ಇನ್ನೊಂದೇನೆಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರಬೇಕು. ಆವಾಗೇ ನಮ್ಮ ವೀಕ್ಲಿ ಟಾರ್ಗೆಟ್ ಅಚೀವ್ ಮಾಡೋಕ್ಕಾಗೋದು. ಇನ್ನೂ ಬೇಜಾನ್ ಟಾರ್ಗೆಟ್ಸ್ ಇದೆ, ಬಟ್ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಒಂದು ಟಾರ್ಗೆಟ್ ರೀಚ್ ಆದರೆ ಆವಾಗ ಇನ್ಸೆಂಟಿವ್ ಸಿಗುತ್ತೆ ಅಷ್ಟೇ. ಅದಕ್ಕೆ ನಾನು ಈ ಥರ ಫ್ಲಕ್ಚುಯೇಟ್ ಆದರೆ ವರ್ಕೌಟ್ ಆಗೋಲ್ಲ ಅಂದ್ಬಿಟ್ಟು ಕಾನ್ಸ್ಟೆಂಟಾಗಿ ಒಂದು ಪೇಮೆಂಟ್ ಫಿಕ್ಸ್ ಆದರೆ ಒಂದು ಕೆರಿಯರ್ ಇರುತ್ತೆ, ಗ್ರೋತ್ ಇರುತ್ತೆ. ಅದಕ್ಕೆ ಅಂತ ನಾನು ಇವಾಗ ಹೋಗ್ತಾ ಇರೋ ಕೆಲಸ ನಿಮಗೆ ಗೊತ್ತು. ಆ್ಯಂಡ್ ಅದು ಬಿಟ್ಟರೆ ಇದು ಡೆಲಿವರಿ ಇಷ್ಟೇ. ನಾನು ಮಾಡಿರೋದು ಆಲ್ಮೋಸ್ಟ್ 1 ಇಯರ್ ಇಲ್ಲಿ. ಚೆನ್ನಾಗಿತ್ತು. ಮಳೆ ಬಿಸಿಲು, ಆವಾಗ ಪೆಟ್ರೋಲ್ ಖಾಲಿ ಆದಾಗ ತಳ್ಕೊಂಬರೋದು. ಆ್ಯಂಡ್ ಸಮ್ಟೈಮ್ಸ್ ಅದು ಚಾನ್ಸ್ ಇರೋಲ್ಲ, ಯಾಕಂದರೆ ಈ ಒಂದು ರೂಮಲ್ಲಿ ಆಲ್ಮೋಸ್ಟ್ ಒಂದು 60 to 70 ಮೆಂಬರ್ಸ್ ಇರ್ತಾರೆ. ನಮ್ಮೆಲ್ಲ ನೀವು ಯಾರಂತ ಗೊತ್ತಿಲ್ಲದೆ ಇದ್ರೂ ಹೊಸ್ದಾಗಿ ಬಂದ್ರೂ ಇಲ್ಲಿ ಹಳೆ ರೈಡರ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಹೆಲ್ಪ್ ಮಾಡ್ತಾರೆ. ಅದೊಂದು ರೈಡರ್ಸ್ದು ಒಂದು ಯೂನಿಟಿ ಅದು. ಸೊ ಅದರಲ್ಲೆಲ್ಲ ಏನು ಬೇಜಾರಿಲ್ಲ. ನಿಮ್ಗೇನಾದರೂ ಒಂದು ಚಿಕ್ಕ ಪ್ರಾಬ್ಲಮ್ ಆಯಿತು ಅಂದರೆ ಎಲ್ಲರೂ ಜೊತೆಗೆ ನಿಂತ್ಕೋತಾರೆ. ಆ್ಯಂಡ್ RSI ಕೂಡ ನಿಮ್ಮ ಜೊತೆನೇ ಇರ್ತಾರೆ. ಅದರಲ್ಲಿ ಏನು ಟೆನ್ಷನ್ನೇ ಇಲ್ಲ. ಗಾಡಿ ಎಲ್ಲ ಏನೇ ಪ್ರಾಬ್ಲಮ್ ಆದ್ರೂ ನಿಮ್ಮ ಇವ್ರಿಗೆಲ್ಲ ನಿಮ್ಮ ಜೊತೆಲಿರೋರ್ಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ಅವರೇ ಬಂದುಬಿಡ್ತಾರೆ. ಸಪೋರ್ಟ್ ಎಲ್ಲ ಚೆನ್ನಾಗೇ ಇದೆ. ದಂಡ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ಅರ್ನಿಂಗ್ಸ್ ಚೆನ್ನಾಗಿ ಮಾಡ್ಬೋದು ಅಷ್ಟೇ. ಅದು ಮೇನ್ ಫಸ್ಟ್ ಅಡ್ವಾಂಟೇಜ್. ಅರ್ನಿಂಗ್ಸ್ ಚೆನ್ನಾಗಿ ಮಾಡ್ಬೋದು, ಇನ್ಸೆಂಟಿವ್ಸ್ ಚೆನ್ನಾಗೈತೆ.
ಆರಾಮಾಗಿ ಮಾಡ್ಬೋದು, ಕೆಲಸನ ಆರಾಮಾಗಿ ಮಾಡ್ಬೋದು. ಮುಂಚೆನೇ ವಿಡಿಯೋ ನೋಡಿದರೆ ನನಗೆ ಗೊತ್ತಿರುತ್ತೆ. ಗೈಸ್ ಕೈ ನೋಯ್ತಿದ್ದು ಒಂದು ನಿಮಿಷ. ಮುಂಚೆ ವಿಡಿಯೋ ಮಾಡಿದ್ದೀನಿ. ಅದು ಏನಂದರೆ ಮುಂಚೆ ವಿಡಿಯೋದಲ್ಲಿ ನಾನು ಜುಟ್ಟು ಬಿಟ್ಕೊಂಡಿದ್ದ ಮುಂಚೆ ವಿಡಿಯೋದಲ್ಲಿ, ಇವಾಗ ಮುಂಚೆ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಜೆಪ್ಟೋ ಆರ್ಡರ್ ಬರೀ 5 ಕಿಲೋಮೀಟರ್ಸ್ ರೇಡಿಯಸಲ್ಲೇ ಬೀಳುತ್ತೆ. ಸೊ ಅದಕ್ಕೆ ಒಂದೊಂದು ಆರ್ಡ್ರಿಗೂ ಹೋಗಿ ಬರ್ಬೋದು. ಬಟ್ ಝೊಮ್ಯಾಟೊ ಸ್ವಿಗ್ಗಿ ಆ ಥರ ಅಲ್ಲ. ನಮಗೆ ಒಂದು ಆರ್ಡ್ರ್ ಒಂದು ಕಡೆ ಹೋದರೆ ನೆಕ್ಸ್ಟ್ ಹಂಗಂಗೆ ಆರ್ಡರ್ಸ್ ಅಲ್ಲೇ ಬೀಗ್ತಾ ಇರುತ್ತೆ. ಬಟ್ ಇದು ಜೆಪ್ಟೋ ಆ ಥರ ಅಲ್ಲ. ಒಂದು ಆರ್ಡ್ರ್ ಕೊಟ್ಟಮೇಲೆ ಮತ್ತೆ ಇಲ್ಲಿಗೆ ಬರಬೇಕು ಆ್ಯಂಡ್ ಹತ್ರನೇ ಇರುತ್ತೆ. ಬಟ್ ಝೊಮ್ಯಾಟೊ ಸ್ವಿಗ್ಗಿ ಆದರೆ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ 15 ಕಿಲೋಮೀಟರ್ಸ್ವರೆಗೂ ಎಲ್ಲ ಕೊಡ್ತಾರೆ. ಅದಕ್ಕೆ ಆ ಥರ ಅಲ್ಲ ಇದು. ಆ್ಯಂಡ್ ಇಲ್ಲಿ ಒಂದು ಆರ್ಡ್ರ್ ಬುಕ್ ಕೊಟ್ಟು ಬಂದಮೇಲೆ ಇಲ್ಲೇ ರೂಮ್ ಇರುತ್ತೆ, ಇಲ್ಲೇ ರೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಆರ್ಡ್ರ್ ಬೀಳೋವರೆಗೂ ರೂಮಲ್ಲೇ ಕೂತ್ಕೊಂಡು ಆರಾಮಾಗಿ ಬಾಯ್ಸ್ ಜೊತೆ ಚಿಲ್ ಮಾಡ್ಕೊಂಡಿರ್ಬೋದು. ವಾಸ್ ವೆರಿ ನೈಸ್ ಅಂದ್ಕೊಳ್ಳಿ, 1 ಇಯರ್ ಫುಲ್ಲು. ಆ್ಯಂಡ್ ದಿಸ್ ವಾಸ್ ಮೈ ಪ್ರೀವಿಯಸ್ ವರ್ಕ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇನ್ನೂ ಎಷ್ಟೊಂದು ಕೆಲಸ ಮಾಡಿದ್ದೀನಿ. ಎಷ್ಟಂದರೆ ಯಾವ ಕೆಲಸ ಮಾಡಿದ್ದೆ ಅಂತೆಲ್ಲ ತೋರಿಸ್ತೀನಿ ನಿಮಗೆ. ಆ್ಯಂಡ್ ನೋಡೋಣ ಇನ್ನೇನು ಮಾಡ್ಬೋದು. ದಿಸ್ ವಾಸ್ ಮೈ ಡೆಲಿವರಿ ಎಕ್ಸ್ಪೀರಿಯನ್ಸ್ ಇನ್ ಜೆಪ್ಟೋ. ಇಷ್ಟೈತೆ. ಆ್ಯಂಡ್ ಅಷ್ಟೇ. ಇನ್ನೇನೈತೆ, ಇನ್ನೇನು ಹೇಳ್ಬೋದು. ಇವಾಗ ನೋಡಿ, ಇದು ನಮ್ಮ ರೈಡರ್ ಇನ್ಚಾರ್ಜ್ದು ಆರ್ಡರ್ಸ್ ಯಾರ್ಯಾರಿಗೆ ಬೀಳುತ್ತೆ, ಯಾರ್ಯಾರು ಪಿಕ್ ಮಾಡ್ತಾರೆ, ಎಷ್ಟೊತ್ತಿಗೆ ಪಿಕ್ ಮಾಡ್ತಾರೆ, ಹೆಂಗೆ ಪಿಕ್ ಮಾಡ್ತಾರೆ, ಪ್ರತಿಯೊಂದು ರೆಕಾರ್ಡ್ ಇರುತ್ತೆ. ಇದನ್ನ ಇವ್ರು ಹ್ಯಾಂಡಲ್ ಮಾಡೋದು ಆರ್ ಎಸ್ ಐ ಅಂದರೆ ರೈಡರ್ ಇನ್ಚಾರ್ಜ್ ಅಂತ. ಸೊ ಫೋನ್ ಬರ್ತೈತೆ ನಿಮಗೆ, ಎಲ್ಲೈತೆ ಫೋನು? ಎಲ್ಲ ಇಲ್ಲ ನೋಡಿ ಗಾಯ್ಸ್, ಇಲ್ಲೆಲ್ಲ ಜನಸಾಗರ ನನ್ನ ನೋಡಕ್ಕೆ ಬಂದಿದ್ದಾರೆ. ಇಲ್ಲ ಇದೆ ಐಟಮ್ ಬ್ರೋ, ಇಲ್ಲ ಇದೆ. ಅಯ್ಯಪ್ಪ ಗೈಸ್, ಇವಾಗ ನೋಡಿ ಎಲ್ಲ ಇವಾಗ ಆರ್ಡರ್ಸ್ ಪಿಕ್ ಮಾಡ್ತಾವ್ರೆ. ಅದಕ್ಕೆ ಎಲ್ಲರಿಗೂ ಆರ್ಡರ್ ಬಂದೈತೆ, ಅದಕ್ಕೆ ಎಲ್ಲರೂ ಇಲ್ಲೇ ನಿಂತಿರ್ತಾರೆ. ಆರ್ಡರ್ ಬಂದಿದ ತಕ್ಷಣ ಅವರು ಪಿಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಆ್ಯಂಡ್ ಅವರ ಬಿನ್ ಎಲ್ಲ ಕರೆಕ್ಟಾಗಿ ಇರ್ತದೆ. ನಾನು ಸ್ಕ್ಯಾನ್ ಆಗೋಲ್ಲ ಬಿನ್ನು, ಅದಕ್ಕೆ ಬಿನ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಐಟಮ್ ತೊಗೊಂಡೋಗಿ ಕಸ್ಟಮರ್ ಕೊಟ್ಬಿಟ್ಟು ನೆಕ್ಸ್ಟ್ ಬೇಗ ಇನ್ನೊಂದು ನೆಕ್ಸ್ಟ್ ಆರ್ಡರ್ಗೆ ಬೇಗ ಓಡಿ ಬರ್ತಾರೆ. ಯಾಕಂದರೆ ಯಾರು ಜಾಸ್ತಿ ಆರ್ಡರ್ ಮಾಡ್ತಾರೆ ಅವ್ರದ್ದೇ ಬೇಗ ಟಾರ್ಗೆಟ್ ಕಂಪ್ಲೀಟ್ ಆಗೋದು. ಸೊ ನೋಡಿ ಇವಾಗ ಇಷ್ಟು ಜನ ಇರೋದು ಎಲ್ಲ ಐಟಮ್ ಚೆಕ್ ಮಾಡಿಕೊಂಡು ಒಳಗೆಲ್ಲ ಐಟಮ್ ಮಾಡ್ಕೊಂಡು ಮತ್ತೆ ಅಲ್ಲಿ ಹೋದರೆ ವಾಪಸ್ ಬರೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಐಟಮ್ ಎಲ್ಲ ಚೆಕ್ ಮಾಡಿಕೊಂಡು ತಗೊಂಡೋಗಿ ಕರೆಕ್ಟಾಗಿ ತೊಗೊಂಡೋಗಿ ಕೊಡ್ಬೇಕು. ಪ್ರತಿಯೊಂದು ಐಟಮು ಕೌಂಟ್ ಇರುತ್ತೆ ಅಷ್ಟೆ. ಕ್ರೇಜಿ. ಆ್ಯಕ್ಚುಲಿ ಇಲ್ಲೊಂದು ಟಿ ವಿ ಆನ್ ಆಗ್ತಾಯಿತ್ತು, ಬಟ್ ಅದೇನೋ ಟೆಕ್ನಿಕಲ್ ಇಶ್ಯೂಯಿಂದ ಆನ್ ಆಗಿಲ್ಲ. ಆ ಟಿ ವಿಯೆಲ್ಲ ನಮ್ಮದು ಆರ್ಡ್ರ್ ಯಾವ ಬಿನ್ನು ಯಾವ ಕಲರ್ ಅಂತ ತೋರಿಸುತ್ತೆ. ಇವಾಗೇನೋ ಆಫ್ ಆಗಿದೆ. ಇಲ್ಲಾಂದರೆ ಆ ಟಿ ವಿಲೇ ನಮ್ಮದು ನಮ್ಮ ಹೆಸರು, ನಮ್ಮ ಬಿನ್ ಕಲರು ಮತ್ತು ಯಾವ ಬಿನ್ನು ಅಂತೆಲ್ಲ ತೋರಿಸೋದು. ಆವಾಗ ಆ ಟಿ ವಿಯಲ್ಲಿ ನೋಡ್ಕೊಂಡು ನಾವು ಪಿಕ್ ಮಾಡ್ಬೋದಾಯ್ತು. ಇವಾಗ ಆಫ್ ಮಾಡಿಬಿಟ್ಟವ್ರೆ, ಟೆಕ್ನಿಕಲ್ ಇಶ್ಯೂ. ಓಕೆ ಗೈಸ್, ಆಗಲೇ ಬಂದು ಯಾರೇ ಇಲ್ಲೇ ಟೈಮ್ ಪಾಸ್, ಇಲ್ಲೇ ಆಗ್ಲಿಂದ ಹೆಂಗಿತ್ತೆ ಕೆಲಸ, ಇವಾಗ ಹೆಂಗೈತೆ ಅವಾಗ ಹೆಂಗಿತ್ತು ಎಲ್ಲ ಮಾತಾಡಿಕೊಂಡು ನಮ್ಮ RSI ಜೊತೆ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಬನ್ನಿ ಹೋಗೋಣ. ಆ್ಯಂಡ್ ಅಲ್ಲೋಗಿ ಮನೆಗೆ ಹೋಗಿ ಮಾತಾಡೋಣ. ನಮ್ಮ RSI ಪ್ರಸಾದ್ ಬ್ರೋ, ಗೈಸ್ ಇವಾಗ ಬಾಯ್ ಹೇಳ್ಬಿಟ್ಟು ಇವಾಗ ನಾವು ಹೋಗೋಣ ಮನೆಗೆ ಹೋಗ್ಬಿಟ್ಟು ಮಾತಾಡೋಣ ಬನ್ನಿ. ಗೈಸ್ ಫೈನಲಿ ನಾವು ಅಲ್ಲಿಂದ ಹೊರಟು ಎಲ್ಲರಿಗೂ ಬಾಯ್ ಹೇಳಿ ಇವಾಗ ಜಸ್ಟ್ ಮನೆಗೆ ರೀಚ್ ಆದ್ವಿ. ಆ್ಯಂಡ್ ಎಲ್ಲ ನಮ್ಮ ಲೈಕ್ ನಾನು ಇದ್ದಾಗಿಂದನೂ ಅವರು RSI ಇದ್ದರು. ಆ್ಯಂಡ್ ಅದಕ್ಕಿಂತ ಮುಂಚೆಯಿಂದ ಅವರು
ಲೈಕ್ ಇನ್ನೊಂದು ಪೋಸ್ಟಲ್ಲಿದ್ದರು. ಆದಮೇಲೆ ಇವಾಗ ಪ್ರಮೋಷನ್ ಆಗಿದೆ RSIಗೆ. ಆ್ಯಂಡ್ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಇಷ್ಟೊತ್ತು ಹೆಂಗಿದೆ ಕೆಲಸ, ನಮ್ಮ ಕೆಲಸ ಹೆಂಗಿದೆ, ಅವ್ರ ಕೆಲಸ ಹೆಂಗಿದೆ ಎಲ್ಲ ಮಾತಾಡ್ಕೊಂಡು ಇಷ್ಟೊತ್ತು ಇದ್ವಿ. ಆ್ಯಂಡ್ 1 ಇಯರ್ ಇನ್ನೂ ಜಾಸ್ತಿನೇ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಬರೀ ಅದೇ ಅಂತ ಮಾಡ್ತಾಯಿರಲಿಲ್ಲ. ಬೆಳಗ್ಗೆ ಕಾಲೇಜ್ ಹೋಗ್ತಾಯಿದ್ದೆ. ಕಾಲೇಜಿಂದ ಬಂದು ಒಂದು 1 o'clock 1:30 ಮುಗಿಯೋದು ಕಾಲೇಜು. ಆ್ಯಂಡ್ 2 ಇಂದ 10 o'clock ಫುಲ್ ಟೈಮ್ ಮಾಡ್ತಾಯಿದ್ದೆ. ಫುಲ್ ಟೈಮ್ ಮಾಡಿದ್ರೆ ಅಷ್ಟು ನಾನು ಹೇಳ್ದಷ್ಟು ದುಡಿಬೋದು, ಪಾರ್ಟ್ ಟೈಮಲ್ಲಿ ದುಡಿಯೋಕ್ಕಾಗಲ್ಲ. ಫುಲ್ ಟೈಮ್ ಮಾಡಿದ್ರೆ ಮಾತ್ರ 1 ವೀಕ್ಗೆ ಆಲ್ಮೋಸ್ಟ್ 10K ಮಾಡ್ತಾಯಿದ್ದೆ. 10Kಗಿಂತ ಜಾಸ್ತಿನೇ ಬರ್ತಾಯಿತ್ತು ಇನ್ಸೆಂಟಿವ್ ಎಲ್ಲ ಏನಾದರೂ ಆಫರ್ಸ್ ಎಲ್ಲ ಬಂದಾಗ. ಬಟ್ ಹೇಳ್ದಂಗೆ ಕಾನ್ಸ್ಟೆಂಟ್ ಇರಲ್ಲ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಅದೇ ಮೇನ್ ರೀಸನ್. ಆ್ಯಂಡ್ ಇನ್ನೊಂದು ಗ್ರೋತ್ ಇಲ್ಲ. ಅಂದರೆ ಡೆಲಿವರಿ ಫೀಲ್ಡ್ನ ಡಿಗ್ರೇಡ್ ಮಾಡ್ತಾಯಿದ್ದೀನಿ ಅಂತಲ್ಲ, ಬಟ್ ಅದು ಫ್ಯಾಕ್ಟ್ ಆ್ಯಕ್ಚುಲಿ. ಬೇರೆ ಹೆಂಗೆ ಇದೆ ಅಂತ ಗೊತ್ತಿಲ್ಲ. ಬಟ್ ನಾನು ಅವಾಗಿಂದ 1 ಇಯರಿಂದ ಮಾಡ್ತಾಯಿದ್ದೀನಲ್ವ, ಅದು ಅವಾಗಿಗೂ ಇವಾಗ ಸಖತ್ ಡಿಫ್ರೆನ್ಸ್ ಐತೆ. ಆಲ್ಮೋಸ್ಟ್ ಒಂದು ಲೈಕ್ 4,000 to 5,000 4,000 ಅಂತೂ ಮಿನಿಮಮ್ ಕಮ್ಮಿ ಆಗಿದೆ ನಾನು ಅವಾಗ ಸ್ಟಾರ್ಟ್ ಮಾಡಿದಾಗಿಂದ ಇವಾಗಿರೋದಕ್ಕೂ. ಅದಕ್ಕೆ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಅದೇ ಥರ ಇನ್ಸೆಂಟಿವ್ಸ್ ಇರುತ್ತೆ. ಸೊ ಯಾರು ಡೆಲಿವರಿ ಫೀಲ್ಡ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಮಾಡ್ಬೋದು, ಚೆನ್ನಾಗಿದೆ. ಜೆಪ್ಟೋ ಮಾಡಿದ್ರೆ ಇನ್ನೂ ಒಳ್ಳೆ ಬೆನಿಫಿಟ್ಸ್ ಐತೆ. ಸೊ ಜೆಪ್ಟೋ ಮಾಡೋರು ಜೆಪ್ಟೋ ಮಾಡಿ. ಆ್ಯಂಡ್ ದಿಸ್ ವಾಸ್ ದ ಟುಡೇಸ್ ವ್ಲಾಗ್. ಹೆಂಗೆ ಡೆಲಿವರಿ ಮಾಡ್ಬೋದು ಕಸ್ಟಮರ್ಗೆ ಅಂತ ನೋಡಿದ್ದೀರಾ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ನೀವು ಕಮೆಂಟ್ ಮಾಡಿ, ನಾನು ಇದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾಯಿದ್ದೆ ಅಂತ ಅದನ್ನೂ ತೋರಿಸ್ತೀನಿ. ಅಲ್ಲೂ ಹೋಗಿ ತೋರಿಸ್ತೀನಿ ಏನು ಕೆಲಸ ಮಾಡ್ತಿದ್ದೆ ಅಂತ. ಕಮೆಂಟ್ ಮಾಡಿ.